ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 28ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 28. ಕೌಮಾರಿಂ ದರ್ಶಯಂಶ್ಚೇಷ್ಟಾಂ ಪ್ರೇಕ್ಷಣೀಯಾಂ ವ್ರಜೌಕಸಾಂ ರುದನ್ನಿವ ಹಸನ್ಮುಗ್ಧ ಬಾಲಸಿಂಹಾವಲೋಕನಃ. ಅನುವಾದ: ಶ್ರೀಕೃಷ್ಣನು ಬಾಲ್ಯಕ್ಕೆ ಅನುಗುಣವಾದ ಚಟುವಟಿಕೆಗಳನ್ನು ಪ್ರದರ್ಶಿಸಿದಾಗ ಅವನು ವೃಂದಾವನದ ನಿವಾಸಿಗಳಿಗೆ ಮಾತ್ರ ಗೋಚರಿಸುತ್ತಿದ್ದನು. ಅವನು ಶಿಶುವಿನಂತೆ ಕೆಲವೊಮ್ಮೆ ಅಳುತ್ತಿದ್ದನು, ಇನ್ನೂ ಕೆಲವೊಮ್ಮೆ ಕೇಕೆ ಹಾಕುತ್ತಿದ್ದನು. ಹಾಗೆ ಮಾಡುವಾಗ ಅವನು ಸಿಂಹದ ಮರಿಯಂತೆ ತೋರುತ್ತಿದ್ದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಸರ್ವಶಕ್ತನಾದರೂ ಕೂಡ ಅವನು ಕರುಗಳು ಮತ್ತು ಗೋಪಾಲಕರು ಇವರಿಂದ ಸುತ್ತುವರೆದಿರ್ತಾ ಇದ್ದ. ಯಮುನಾ ನದಿ ತೀರದಲ್ಲಿ ಅಲ್ಲಿರುವಂಥ ಗಿಡ ಮರಗಳು ಮತ್ತು ಚಿಲಿಪಿಲಿಗುಟ್ಟುವಂಥ ಪಕ್ಷಿಗಳು, ಈ ರೀತಿಯ ಒಂದು ಕಾಡಿನಲ್ಲಿ ಅವನು ಸಂಚಾರ ಮಾಡ್ತಾ ಇದ್ದ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಶ್ರೀಕೃಷ್ಣ ಅವನ ಬಾಲ್ಯಕ್ಕನುಗುಣವಾಗಿ ಅವನು ಏನೇನು ಆಟಗಳನ್ನು ಆಡಬೇಕೋ, ಚಟುವಟಿಕೆಗಳನ್ನು ಮಾಡಬೇಕೋ ಅದನ್ನೆಲ್ಲ ಪ್ರದರ್ಶನ ಮಾಡ್ತಾನಲ್ಲ ಅವ್ರ ಜೊತೆ, ಅಂದರೆ ಆ ಗೋಪಾಲಕರ ಜೊತೆ, ಗೋಪಿಕೆಯರ ಜೊತೆ, ವೃಂದಾವನದ ನಿವಾಸಿಗಳ ಜೊತೆ. ಆಗ ಅವನು ವೃಂದಾವನದ ನಿವಾಸಿಗಳಿಗೆ ಮಾತ್ರ ಕಾಣಿಸ್ಕೊಳ್ತಾ ಇದ್ದ. ಅವನೊಂದ್ಸರಿ ಮಗು ಥರ ಅಳೋದು ಮತ್ತು ಇನ್ನೊಂದ್ಸರಿ ಕೇಕೆ ಹಾಕೋದು, ಹಾಗೆಲ್ಲ ಮಾಡ್ತಾ ಇದ್ರೆ ಹೆಂಗೆ ಕಾಣಿಸ್ತಾ ಇತ್ತು ಅಂತಂದರೆ ಸಿಂಹದ ಮರಿಯ ಹಾಗೆ ಅವನು ಕಾಣಿಸ್ತಾ ಇದ್ದ ಅಂತಂದ್ಬಿಟ್ಟು ಇಲ್ಲಿ ಉದ್ಧವ ವಿದುರನಿಗೆ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ಶ್ರೀಕೃಷ್ಣನ ಬಾಲಲೀಲೆಗಳನ್ನು ತಿಳಿದು ಸಂತಸ ಪಡಲಿಚ್ಛಿಸುವವರು ವ್ರಜ ನಿವಾಸಿಗಳಾದ ನಂದ, ಉಪನಂದ ಮತ್ತು ಇತರ ಕುಲ ನಿವಾಸಿಗಳನ್ನು ಅನುಸರಿಸಬೇಕು. ಮಗು ಏನನ್ನೋ ಬೇಡಿ ಅದನ್ನು ಪಡೆಯಲು ನೆರೆಹೊರೆಯವರಿಗೆಲ್ಲ ಕ್ಷೋಭೆಯುಂಟು ಮಾಡಿ ರೋಧಿಸುತ್ತದೆ. ಅಪೇಕ್ಷಿತ ವಸ್ತು ದೊರೆತೊಡನೆ ಅದು ಕಿಲಕಿಲನೆ ನಗುತ್ತದೆ. ಇಂತಹ ಅಳು ಮತ್ತು ನಗು ತಂದೆ ತಾಯಿಯರಿಗೆ ಮತ್ತು ಕುಟುಂಬದ ಹಿರಿಯರಿಗೆ ಆನಂದದಾಯಕ. ಭಗವಂತನು ಏಕಕಾಲದಲ್ಲಿ ಅಳುತ್ತಾ ನಗುತ್ತಾ ತನ್ನ ಭಕ್ತರಾದ ತಂದೆ ತಾಯಿಯರನ್ನು ಈ ರೀತಿ ದಿವ್ಯಾನಂದ ವಿನೋದದಲ್ಲಿ ಮುಳುಗಿಸುತ್ತಿದ್ದನು. ಅಂದರೆ ಯಾರು ಕೃಷ್ಣನ ಬಾಲಲೀಲೆಗಳನ್ನು ಸವಿಬೇಕು, ಅದರ ರುಚಿ ನೋಡಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಇಷ್ಟಪಡ್ತಾರೋ ಅವರು ವ್ರಜ ನಿವಾಸಿಗಳು, ಅಂದರೆ ವೃಂದಾವನದ ನಿವಾಸಿಗಳಿದಾರಲ್ಲ, ನಂದ, ಉಪನಂದ ಮತ್ತು ಅವರ ಕುಲದ ಇನ್ನೂ ಬೇರೆ ಬೇರೆ ಜನರಿದಾರಲ್ಲ, ಅವರನ್ನು ಅನುಸರಣೆ ಮಾಡಬೇಕು ನಾವು. ಈಗ ಸಾಧಾರಣವಾಗಿ ಮಗು ಏನನ್ನೋ ಕೇಳುತ್ತೆ, ಅದನ್ನು ಕೊಟ್ಟಿಲ್ಲ ಅಂತಂದರೆ ರೊಚ್ಚಿಗೆದ್ದು ಬಿಡುತ್ತೆ, ಅದು ಕಿರ್ಚಾಡ್ಬಿಡುತ್ತೆ ಅಲ್ವಾ, ಅಳುತ್ತೆ. ಆಮೇಲೆ ಅದೇನಾದರೂ ಅದಕ್ಕೆ ಸಿಕ್ತು ಅಂತಂದರೆ ಆ ವಸ್ತು ಜೋರಾಗಿ ಕೇಕೆ ಹಾಕ್ಕೊಂಡು ನಗುತ್ತೆ, ಅದು ಸಂತೋಷಕ್ಕೆ ಅಲ್ವಾ. ಅಂದರೆ ಆ ಅಳೋದು ನಗೋದು ಇದೆಲ್ಲನೂ ಕೂಡ ತಂದೆ ತಾಯಿಯರಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲೂ ಕೂಡ ತನ್ನ ಭಕ್ತರಾದಂಥ ತಂದೆ ತಾಯಿಯರಿಗೆ ಆ ಒಂದು ದಿವ್ಯಾನಂದದ ವಿನೋದದಲ್ಲಿ, ಅದು ಒಂದು ತಮಾಷೆ, ಆನಂದ, ಸಂತೋಷ ಎಲ್ಲ ಆಗ್ತಾ ಇರುತ್ತಲ್ಲ, ಅಂಥ ಆಟದಲ್ಲಿ ಅವರನ್ನು ಮುಳುಗಿಸ್ತಾ ಇದ್ದ. ಅಂಥ ಆಟದಲ್ಲಿ ಅವರು ಮುಳುಗಿರ್ಬೇಕು, ಆ ರೀತಿ ಭಗವಂತ ಮಾಡ್ತಾ ಇದ್ದ. ಅಂದರೆ ಭಗವಂತ ತನ್ನ ಭಕ್ತರ ಮನಸ್ಸಿಗೆ ಸಂತೋಷ ಕೊಡೋದಕ್ಕೋಸ್ಕರನೇ ಈ ಒಂದು ಪ್ರಪಂಚಕ್ಕೆ ಅವತರಿಸ್ತಾನೆ. ಈ ಘಟನೆಗಳನ್ನು ನಂದ ಮಹಾರಾಜನಂತಹ ವ್ರಜ ನಿವಾಸಿಗಳು ಆನಂದಿಸಬಹುದೇ ಹೊರತು ಬ್ರಹ್ಮನ್ ಅಥವಾ ಪರಮಾತ್ಮನ ನಿರಾಕಾರವಾದಿ ಆರಾಧಕರಲ್ಲ. ಅಂದರೆ ಅರ್ಥ ಏನು? ಇವಾಗ ಭಗವಂತನನ್ನ ಯಾರು ರೂಪದಲ್ಲಿ ಒಪ್ಕೊಳ್ತಾರೋ, ಸಾಕಾರ ರೂಪದಲ್ಲಿ, ಅವರು ಈ ಆನಂದವನ್ನೆಲ್ಲ ಅನುಭವಿಸ್ಬೋದು. ಆದರೆ ನಿರಾಕಾರವಾದಿಗಳಿಗೆ, ಅಂದರೆ ಅಲ್ಲಿ ಭಗವಂತನನ್ನು ಅವರು ಆಕಾರದಲ್ಲಿ ಒಪ್ಕೊಳ್ಳೋದೇ ಇಲ್ವಲ್ಲ, ಈ ಆಟ ಪಾಠ ಇದನ್ನೆಲ್ಲ ಅವ್ರು ನೋಡೋದಕ್ಕಾಗೋದಿಲ್ಲ. ಆ ಆನಂದದಿಂದ ಅವರು ವಂಚಿತರಾಗ್ಬಿಡ್ತಾರೆ ಅಂತ ಹೇಳೋದು. ಈಗ ನಾವು ಭಕ್ತರಾಗಿರುವಂಥವ್ರು ಭಗವಂತನ ರೂಪವನ್ನು ಇಷ್ಟಪಡ್ತೀವಿ, ಭಗವಂತನ ವಿಗ್ರಹಕ್ಕೆ ನಾವು ಎಲ್ಲ ಸೇವೆಗಳನ್ನು ಮಾಡ್ತೀವಿ, ಅವನನ್ನೇ ತಮ್ಮ ಪ್ರೇಯಸಿ ಅಂತ ತಿಳ್ಕೊಂಡು ಪೂಜಿಸೋರಿದ್ದಾರೆ, ಮಗು ಅಂತ ತಿಳ್ಕೊಂಡು ಪೂಜಿಸೋರಿದ್ದಾರೆ. ಅದರಲ್ಲೆಲ್ಲ ಒಂದು ಆನಂದ ಸಿಗುತ್ತೆ. ಆ ಆನಂದದಿಂದ ಅವರು ವಂಚಿತರಾಗ್ತಾರೆ. ಈಗ ಕೃಷ್ಣ ಸ್ವಯಂ ಅವರ ಕಣ್ಣು ಮುಂದೆ ಇದ್ದಾಗ ಆ ಲೀಲೆಗಳನ್ನೆಲ್ಲ ನೋಡಿ ಭಕ್ತರು ಎಷ್ಟು ಖುಷಿ ಪಡ್ತಾ ಇದ್ರು. ಆದರೆ ಅದೇ ನಿರಾಕಾರವಾದಿಗಳಿಗೆ ಆ ರೀತಿ ಸಿಗತ್ತಾ? ಇಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಅರಣ್ಯಗಳಲ್ಲಿ ಅಸುರರಿಂದ ದಾಳಿಗೀಡಾದ ಕೃಷ್ಣ ಮೂಕ ವಿಸ್ಮಿತನಾದಂತೆ ಕಂಡರೂ ಅವನು ಅವರನ್ನು ಸಿಂಹದ ಮರಿಯಂತೆ ದಿಟ್ಟಿಸಿ ಕೊಲ್ಲುತ್ತಿದ್ದನು.
ಅವನ ಬಾಲಕ ಗೆಳೆಯರೂ ಇದನ್ನು ಕಂಡು ಮೂಕ ವಿಸ್ಮಿತರಾಗುತ್ತಿದ್ದರು. ಮನೆಗೆ ಮರಳಿದಾಗ ತಮ್ಮ ತಂದೆ ತಾಯಿಯರಿಗೆ ಆ ಘಟನೆಯನ್ನು ಹೇಳುತ್ತಿದ್ದರು. ಪ್ರತಿಯೊಬ್ಬರು ಕೃಷ್ಣನ ಗುಣಗಳನ್ನು ಪ್ರಶಂಸಿಸುತ್ತಿದ್ದರು. ಅಂದ್ರೆ ಕಾಡಲ್ಲಿ ಅವರು ಹಸುಗಳನ್ನ ಮೇಯಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾರಲ್ಲ, ಇದು ಬೇಕಾದಷ್ಟು ಸರಿ ನಡೆಯತ್ತೆ. ಏನು ಅಂತಂದ್ರೆ ಆ ಕಾಡಲ್ಲಿ ಅಸುರರು ಅವರು ಇವ್ರ ಮೇಲೆ ದಾಳಿ ಮಾಡ್ತಾರಲ್ಲ, ಅವಾಗ ಹೆದರ್ಕೊಂಡಿರೋ ತರ ಮೂಕ ವಿಸ್ಮಿತನಾಗೋದು ಅಂತಂದ್ರೆ ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ಬಿಡೋದು. ಅಯ್ಯೋ ಏನ್ ಮಾಡ್ಬೇಕು ಇವಾಗ ಅಂತ ಸಾಮಾನ್ಯವಾಗಿ ನಾವೆಲ್ಲ ಹೆದರ್ಕೊಳ್ತೀವಲ್ವ, ಆ ರೀತಿ ಅವನು ಕೂಡ ಅದೇ ರೀತಿ ಮೂಕ ವಿಸ್ಮಿತನಾಗಿ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆ ರೀತಿ ನಿಂತ್ಕೊಂಡ್ರು ಕೂಡ ಅವರನ್ನ ಸಿಂಹದ ಮರಿಯ ತರ ದಿಟ್ಟಿಸಿ ನೋಡಿ ಅವರನ್ನ ಕೊಲ್ತಾ ಇದ್ದ. ಆಮೇಲೆ ಏನ್ ಮಾಡ್ತಾ ಇದ್ರು, ಅವನ ಜೊತೆ ಹೋಗಿರ್ತಾರಲ್ಲ ಗೋಪ ಬಾಲಕರು, ಗೆಳೆಯರು, ಅವರೆಲ್ಲ ಇವ್ನು ಇಂಥ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಇವರು ಅವನು ಮಾಡೋ ಕೆಲಸವನ್ನ ನೋಡಿ ಇವರು ಮೂಕ ವಿಸ್ಮಿತರಾಗ್ತಾ ಇದ್ರು. ಆಮೇಲೆ ವಾಪಸ್ ಮನೆಗೆ ಬರ್ತಾ ಇದ್ರಲ್ಲ ಸಾಯಂಕಾಲ, ಅವಾಗ ತಂದೆ ತಾಯಿರಿಗೆ ಅಲ್ಲಿ ಏನೇನು ನಡೀತೋ ಆ ಘಟನೆಗಳನ್ನೆಲ್ಲ ಹೇಳ್ತಾ ಇದ್ರು. ಕೃಷ್ಣ ಹೀಗ್ ಮಾಡ್ದ ಹಾಗ್ ಮಾಡ್ದ ಅಂತಂದ್ಬಿಟ್ಟು ಅಲ್ಲಿ ಅವರು ವಿವರಣೆ ಮಾಡಿ ಹೇಳ್ತಿದ್ರ. ಆವಾಗ ಪ್ರತಿಯೊಬ್ರು ಕೂಡ ಕೃಷ್ಣನ ಗುಣಗಳನ್ನ ಪ್ರಶಂಸೆ ಮಾಡ್ತಾ ಇದ್ರು. ಎಂಥ ಒಂದು ಅದ್ಭುತ ಶಕ್ತಿ ಇದೆ ಅವನಲ್ಲಿ, ಅವನು ಯಾವ ರೀತಿ ಕೆಲಸಗಳನ್ನು ಮಾಡ್ತಾನೋ ಅದನ್ನೆಲ್ಲ ಅವರು ಹೊಗಳ್ತಾ ಇದ್ರು. ಬಾಲಕೃಷ್ಣ ತನ್ನ ತಂದೆ ತಾಯಿಗಳಾದ ನಂದ ಮತ್ತು ಯಶೋದೆಗೆ ಮಾತ್ರ ಸೇರಿದವನಾಗಿರಲಿಲ್ಲ. ಅವನು ವೃಂದಾವನದ ಎಲ್ಲ ಹಿರಿಯ ನಿವಾಸಿಗಳ ಪುತ್ರನಾಗಿದ್ದನು. ಹಾಗೆಯೇ ತನ್ನ ಸಮಕಾಲೀನ ಬಾಲೆಯರ ಮಿತ್ರನಾಗಿದ್ದನು. ಪ್ರತಿಯೊಬ್ಬರೂ ಕೃಷ್ಣನನ್ನು ಪ್ರೀತಿಸುತ್ತಿದ್ದರು. ಗೋವುಗಳು, ಕರುಗಳು, ಪ್ರಾಣಿಗಳು ಸೇರಿದಂತೆ ಅವನು ಪ್ರತಿಯೊಬ್ಬರ ಜೀವಾತ್ಮನಾಗಿದ್ದನು. ಈಗ ನಾವು ನಮ್ಮ ತಂದೆ ತಾಯಿಗಳಿಗೆ ಮಾತ್ರ ಮಕ್ಕಳಾಗಿರ್ತೀವಿ ಅಲ್ವಾ. ಆಮೇಲೆ ನನ್ನ ತಂಗಿ ಅಕ್ಕ ಯಾರಿರ್ತಾರೋ ಅವ್ರಿಗೆ ಮಾತ್ರ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರಾಗಿರ್ತೀವಿ. ಆದರೆ ಕೃಷ್ಣ ಹಾಗಲ್ಲ, ಅವನು ನಂದ ಯಶೋದೆಗೆ ಮಾತ್ರ ಮಗನಾಗಿರಲಿಲ್ಲ. ಹಿರಿಯ ನಿವಾಸಿಗಳು ವೃಂದಾವನದಲ್ಲಿ ಯಾರ್ಯಾರೆಲ್ಲ ಹಿರಿಯರಿದ್ರೋ ಅವರು ಎಲ್ಲರಿಗೂ ಕೂಡ ಅವನು ಮಗನಾಗಿದ್ದ. ಆಮೇಲೆ ಅವನ ಜೊತೆಗಾರರು, ಅವರ ಸಮಕಾಲೀನರು ಇರ್ತಾರಲ್ಲ, ಅವನದೇ ವಯಸ್ಸಿನವರು, ಅಂಥ ಸಮಕಾಲೀನ ಬಾಲೆಯರು ಅಂದ್ರೆ ಹುಡುಗರು ಎಲ್ಲ ಇರ್ತಾರಲ್ವಾ, ಅವರಿಗೆ ಅವನು ಮಿತ್ರನಾಗಿದ್ದ. ಅಂದ್ರೆ ಪ್ರತಿಯೊಬ್ರು ಕೃಷ್ಣನನ್ನ ಪ್ರೀತಿಸ್ತಾ ಇದ್ರು. ಗೋವುಗಳು, ಕರುಗಳು, ಪ್ರಾಣಿಗಳು ಎಲ್ಲರಿಗೂ ಅವನು ಜೀವ ಆಗಿದ್ದ. ಅಂದ್ರೆ ಎಲ್ಲಾ ಜೀವಗಳಿಗೂ ಜೀವಾತ್ಮನಾಗಿದ್ದ. ಅವನಿಲ್ಲ ಅಂತಂದ್ರೆ ಪ್ರಾಣನೇ ಹೊರಟೋಗುತ್ತೇನೋ ಅನ್ನುವಷ್ಟ್ರ ಮಟ್ಟಿಗೆ ಅವರು ಅವನನ್ನ ಪ್ರೀತಿಸ್ತಾ ಇದ್ರು. ಅವನು ಕೂಡ ಅವರನ್ನೆಲ್ಲ ಅದೇ ರೀತಿ ಪ್ರೀತಿಸ್ತಾ ಇದ್ದ. ಅದೇ ರೀತಿ ಅವರನ್ನ ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ಅಂದ್ರೆ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಆನಂದ ತುಂಬಿ ತುಳುಕ್ತಾ ಇರುತ್ತೆ. ಏನಾದರೂ ತೊಂದರೆಗಳು ಬಂದಾಗ ಅದನ್ನ ನಿವಾರಣೆ ಮಾಡೋದಕ್ಕೆ ಅವನು ಸದಾ ಇರ್ತಾನೆ. ಅಂದ್ರೆ ತನ್ನ ಭಕ್ತರ ಮನಸ್ಸಿಗೆ ಆನಂದವನ್ನ ಕೊಡೋದಕ್ಕೋಸ್ಕರನೇ ಭಗವಂತ ಬಂದಿರ್ತಾನೆ. ದುಷ್ಟರನ್ನ ಶಿಕ್ಷಿಸೋದಕ್ಕೋಸ್ಕರನೇ ಭಗವಂತ ಈ ಧರೆಯಲ್ಲಿ ಅವತರಿಸ್ತಾನೆ ಅನ್ನೋದನ್ನ ತಿಳ್ಕೊಂಡಿದೀವಲ್ವಾ ಮೊದ್ಲೇನೆ. ಸೊ ಇಲ್ಲಿ ಉದ್ಧವ ಕೃಷ್ಣ ಏನೇನೆಲ್ಲ ಲೀಲೆಗಳನ್ನ ಮಾಡ್ತಾ ಇದ್ದ, ಹೇಗೆ ಅವನು ಎಲ್ಲರ ಜೊತೆ ಇರ್ತಾ ಇದ್ದ, ಅವನ ಗುಣ ಏನು, ವಿಶೇಷತೆ ಏನು, ಇದನ್ನೆಲ್ಲ ವಿದುರರಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ನೆನಪಾಗಿದೆ, ಅದನ್ನೆಲ್ಲ ಈಗ ವಿದುರರ ಹತ್ರ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.